ಇದೊಂದು ನಿಜವಾದ ದೇವಸ್ಥಾನ. ಈ ದೇವಸ್ಥಾನದಲ್ಲಿರುವ ಪ್ರತ್ಯಕ್ಷ ದೇವರುಗಳನ್ನು ಬಿಟ್ಟು ನಾವು ಕಣ್ಣಿಗೆ ಕಾಣದ ದೇವರುಗಳನ್ನು ಹುಡುಕುತ್ತಿದ್ದೇವೆ. ವಿಶೇಷ ಚೇತನರ ಸೇವೆ ಮಾಡಿದರೆ ನಾವು ನಿಜವಾದ ದೇವರನ್ನು ಕಂಡಂತಹ ಆತ್ಮತೃಪ್ತಿ ಲಭಿಸುತ್ತದೆ ಎಂದು ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ ಅಭಿಪ್ರಾಯಪಟ್ಟರು. ನಗರದ ಸಮೀಪದ ವಡ್ಡಿನಹಳ್ಳಿಯಲ್ಲಿರುವ ವಿಕಲಚೇತನರ ಕೌಶಲ್ಯ ಅಭಿವೃದ್ಧಿ, ಪುನರ್ವಸತಿ ಮತ್ತು ಸಬಲೀಕರಣಕ್ಕಾಗಿ ಸಂಯೋಜಿತ ಪ್ರಾದೇಶಿಕ ಕೇಂದ್ರ ದಿವ್ಯಾಂಗಜನ್ದಲ್ಲಿ ಬುಧವಾರ ಭಾರತ ಸರ್ಕಾರದ ಅಂಗವಿಕಲರ ಸಬಲೀಕರಣ ಇಲಾಖೆ ಹಾಗೂ ದಾವಣಗೆರೆ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಅಂಗವಿಕಲರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಇಲ್ಲಿನ ಸಿಆರ್ಸಿ ಕೇಂದ್ರವು ದೇವರುಗಳನ್ನು ಕಾಣುವ ಪುಣ್ಯ ಸ್ಥಳವಾಗಿದ್ದು, ಈ ಮಕ್ಕಳ ಸೇವೆ ಮಾಡುವ ಭಾಗ್ಯ ನಮ್ಮದಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳ ಪೋಷಕರು ಮತ್ತು ಅಧಿಕಾರಿಗಳು ಈ ಮಕ್ಕಳಿಗೆ ಮಾಡುತ್ತಿರುವ ಸೇವೆ ಸಾಕ್ಷಾತ್ ದೇವರ ದರ್ಶನ ಮಾಡಿದಂತೆ ಆಗುತ್ತಿದೆ ಎಂದರು. ಅಂಗವಿಕಲ ಮಕ್ಕಳ ಸಬಲೀಕರಣಕ್ಕಾಗಿ ಅನೇಕ ಶಾಲಾ ಕಾಲೇಜು ಹಾಗೂ ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರಸ್ತುತ ಕಾಲದಲ್ಲಿ ವಿಕಲಚೇತನರಿಗೆ ವಿದ್ಯಾಭ್ಯಾಸದ ಅವಕಾಶಗಳ ಜೊತೆಗೆ ಕೌಶಲಾಭಿವೃದ್ಧಿಯ ಕಲಿಕೆಯು ಅವರ ಬದುಕಿನಲ್ಲಿ ಸಾಧನೆ ಮಾಡುವಂತಹ ಭರವಸೆ ಮೂಡಿಸುತ್ತಿದೆ ಎಂದು ಹೇಳಿದರು. ಅಲ್ಲದೆ ಅಂಗವಿಕಲ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡುವುದರಿಂದ ಅವರ ದೌರ್ಬಲ್ಯಗಳ ಹೊರತಾಗಿಯೂ ಅದಮ್ಯ ಶಕ್ತಿ ಅವರಲ್ಲಿದೆ ಎಂಬುದನ್ನು ನಿರೂಪಿಸಲು ಸಾಧ್ಯ ಎಂದರು. ಅಂಗವಿಕಲರ ಏಳಿಗೆಗೆ ಕುಟುಂಬದ ಸದಸ್ಯರು ಮಾತ್ರವಲ್ಲದೆ ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಬೇಕು. ಅಂಗವಿಕಲರಿಗಾಗಿ ಕಾನೂನು ಅಡಿಯಲ್ಲಿ ಅನೇಕ ಹಕ್ಕುಗಳನ್ನು ನೀಡಿದ್ದು, ಅವರ ಶ್ರೇಯಸ್ಸು ಹಾಗೂ ಮಾನವ ಹಕ್ಕುಗಳಿಗೆ ಚ್ಯುತಿ ಬಾರದಂತೆ ಅವರ ಅಭಿವೃದ್ಧಿಯಲ್ಲಿ ಸಹಕಾರ ನೀಡಬೇಕು ಎಂದು ಪ್ರತಿಪಾದಿಸಿದರು. ಇದೇ ಸಂದರ್ಭದಲ್ಲಿ ಅಂಗವಿಕಲ ಮಕ್ಕಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಬಹುಮಾನ, ಸೈಕಲ್, ಕೃತಕ ಕಾಲು ಹಾಗೂ ಇತರೆ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿಆರ್ಸಿ ಕೇಂದ್ರದ ನಿರ್ದೇಶಕ ಕೆ ಮಾರುತಿ ಕೃಷ್ಣಗೌಡ, ಪ್ರಮುಖರಾದ ಕನಗ ಸಭಾಪತಿ ಶ್ರೀನಿವಾಸನ್, ಶಶಿ ಸೋಪ್ ಕಂಪನಿ ಮಾಲೀಕ ರವಿರಾಜ್, ವಾಸುದೇವ ರಾಯ್ಕರ್, ಮಾಜಿ ಎಪಿಎಂಸಿ ಅಧ್ಯಕ್ಷ ಅಣಜಿ ಎಸ್ಕೆ ಚಂದ್ರಣ್ಣ, ಆಲೂರು ಸೋಮಣ್ಣ ಸೇರಿದಂತೆ ಮಕ್ಕಳು, ಪೋಷಕರು ಮತ್ತು ಕೇಂದ್ರದ ಅಧಿಕಾರಿಗಳು. ನಿಜವಾದ ದೇವಸ್ಥಾನ ಅಂದ್ರೆ ಎಲ್ಲ ಇದ್ದರೆ ಇಲ್ಲೇ ನಿಜವಾದ ದೇವಸ್ಥಾನ ದೇವರನ್ನ ನಾವು ದೊಡ್ಡ ಹೋಗ್ತೀವಿ, ದೇವರನ್ನು ಹುಡುಕಬೇಕು. ಈ ಸ್ಥಳದಲ್ಲಿ ದೇವರನ್ನ ಕಾಣ್ತಕ್ಕಂಥ ಒಂದು ಸ್ಥಾನ ಅಂದ್ರೆ ಅದು ಸಿಆರ್ಸಿ ಕಂಪ್ನಿ ಅಂದ್ರೆ ಇದೇ ದೇವಸ್ಥಾನ. ಇಲ್ಲಿ ಸೇವೆ ಮಾಡ್ತಕ್ಕಂಥ ಏನಿತ್ತಲ್ಲ ಇದು ದೇವಸ್ಥಾನದ ಸೇವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಮನಗಾಡಬೇಕು. ಅಂತ ಒಂದು ಕೇಂದ್ರದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದ ನಡೀತಕ್ಕಂಥ ಈ ಒಂದು ಸಂಸ್ಥೆ ಇವತ್ತು ಇಡೀ ರಾಜ್ಯದಲ್ಲೇ ನಮ್ಮ ಕರ್ನಾಟಕಕ್ಕೆ ಒಂದು ಸೆಂಟರ್, ಅದು ನಮ್ಮ ದಾವಣಗೆರೆಯಲ್ಲಿ, ಅದು ನನ್ನ ಕ್ಷೇತ್ರದಂತೆ ಹೆಮ್ಮೆ ಆಗ್ತಾ ಇದ್ದೀನಿ. ಹೆಮ್ಮೆ ಪಕ್ಕದಲ್ಲಿರ್ತಕ್ಕಂಥ ಒಡನಲ್ಲಿ ಕ್ಷೇತ್ರ ಇದು ಎಲ್ಲಿ ಸೆಲೆಕ್ಷನ್ ಆಗಿತ್ತಂದ್ರೆ ಈ ಸಂಸ್ಥೆ ಕೊಟ್ನೂರ ಹತ್ರ ಒಳಗಡೆಗೆ ಇದು ಸೆಲೆಕ್ಷನ್ ಆಗಿತ್ತು. ಈ ಜಾಗ ಇದನ್ನು ಕಟ್ಬೇಕಂದ್ರೆ ಅಲ್ಲಿಗೆ ಬಂತು. ಈಗ ಅಲ್ಲಿ ಸ್ವಲ್ಪ ದೂರ ಆಗುತ್ತೆ ಅಂತಂದೇಳಿ ಮತ್ತೆ ಇಲ್ಲಿ ಸಿಕ್ಕಿದ್ರು. ಅಲ್ಲಿ ಕೊಟ್ನೂರ ಹತ್ರ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇತ್ತು. ಆಗಿನ ಹಿಂದಿನ ಜಿಲ್ಲಾಧಿಕಾರಿ ಇರ್ತೀವಿ, ಆ ಜಾಗ ತೋರಿಸಿದ್ವಿ ನಾವು ಕೊಟ್ನೂರ ಹತ್ರ. ಈಗ ಅದು ಆ ಒಂದು ಜಾಗವನ್ನು ಮೊನ್ನೆ ನಾನು ಸ್ಯಾಂಕ್ಷನ್ ಮಾಡಿ 33 ಕೋಟಿ ರೂಪಾಯಿಗೆ ಅಲ್ಲಿ ಕಾರ್ಮಿಕ ಇಲಾಖೆ ವಸತಿ ಶಾಲೆ ಕಟ್ಟಲಿಕ್ಕೆ ಕೊಡ್ತೇನೆ. ಆ ಜಾಗನ ವಸತಿ ಶಾಲೆ ಕಾರ್ಮಿಕರ ಮಕ್ಕಳಿಗೆ ಕಟ್ಟಲಿಕ್ಕೆ ಕೊಡಿಸಿದ್ವಿ. ಅದೇ ಜಾಗ ಈಗ ಇದು ಅಲ್ಲಿರೋದು ಈಗ ಇಲ್ಲಿ ಹತ್ರ ದಾವಣಗೆರೆ ಸಿಟಿಗೆ ಹತ್ರ ಆಗಲಿ ಅಂತ ದೃಷ್ಟಿಯಿಂದ ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡಿ ಇದು ದಾವಣಗೆರೆ ಹತ್ರ ಇರೋದ್ರಿಂದ ಆರ್ಟ್ ಆಫ್ ಸಿಟಿಗೆ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ಇವರು ನನ್ನ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥದ್ದು. ಆ ಹಿಂದಿನ ಜಿಲ್ಲಾಧಿಕಾರಿಗಳು ಜನಪ್ರತಿನಿಧಿಗಳು ಸೇರಿ ಮಾಡಿರ್ತಕ್ಕಂಥದ್ದು ನಾವು ಇವತ್ತು ನಮಗೆ ಈ ಮಕ್ಕಳ ಒಂದು ಪೋಷಣೆ ಮಾಡ್ತಕ್ಕಂಥ ತಂದೆ ತಾಯಿ ನಾವು ಮೊದಲನೇದಾಗಿ ನಾನು ನಮನ ಸಲ್ಲಿಸ್ತೇನೆ. ಯಾಕಂದ್ರೆ ಅವರಿಗೆ ನಾನು ನಮ್ಮ ಸಲ್ಲಿಸ್ಬೇಕು. ಇಂಥ ಒಂದು ಮಕ್ಕಳನ್ನ ಇವತ್ತೇನು ಅವರಿಗೆ ಆಗಿ ವಿಕಲಚೇತರ ಆದಂಥ ಮಕ್ಕಳನ್ನ ಪೋಷಣೆ ಮಾಡಿ ಅವರನ್ನ ಇದು ಮುಂದೆ ಅವ್ರನ್ನ ಸಮಾಜಮುಖಿ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಏನು ತಂದೆ ತಾಯಿಗಳಲ್ಲ, ನಮ್ಮ ತಿಪ್ಪಣ್ಣಂತ 100 ಜನ ತಂದೆ ತಾಯಿಗಳು ಇವತ್ತು ಮಕ್ಕಳನ್ನ ಯಾರು ಎದುರು ಮುಂದಾಗಬೇಕು. ದಯಮಾಡಿ ಸರ್ಕಾರಗಳು ನಿಮ್ಮ ಜೊತೆ ಇರ್ತವೆ, ನಮ್ಮ ಉದ್ಯಮಿಗಳು ನಿಮ್ಮಂತರ ಜೊತೆಗೆ ಇರ್ತಾರೆ. ನೀವು ಯಾರೇ ಎದುರು ಬಂದಾಗ ಮಕ್ಕಳನ್ನ ಪೋಷಣೆ ಮಾಡಿ ಈ ಉದಾಹರಣೆ ನಮಗೆ ಒಂದು ಶಕ್ತಿ ಕೊಟ್ಟರೆ ತಿಪ್ಪಣ್ಣ ಎಲ್ಲರಿಗೂ ಇಲ್ಲಿರ್ತಕ್ಕಂಥ ಪೇರೆಂಟ್ಸ್ ಯಾವ ರೀತಿ ನಮ್ಮ ಮಕ್ಕಳನ್ನ ಮಾಡಬೇಕು, ನಮ್ಮ ಮಕ್ಕಳಿಗೆ ಅಸ್ವಸ್ಥತೆ ತುಂಬಬೇಕು ಅನ್ನೋದ್ರ ಬಗ್ಗೆ ಮಾಡಬೇಕು. ಮತ್ತು ನಾವು ಯಾವ ರೀತಿ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅವ್ರನ್ನ ಮಾರ್ಗ ಹುಡ್ಕೊಂಡು ಹೋಗ್ಬೇಕಂತಕ್ಕಂಥದ್ದನ್ನ ಈಗಾಗಲೇ ಅವ್ರು ಹೇಳಿದ್ರು. ಅದರಿಂದ ಯಾರು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ತಾಯಿಯಂದ್ರು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಅಲ್ಲೇ ಊರಲ್ಲೇ ಬಳಸೋದಕ್ಕಿಂತ ಇಂಥ ಕೇಂದ್ರಗಳಿಗೆ ಕರ್ಕೊಂಡ್ಬಂದು
ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಪಡೆದು ಅವರನ್ನು ಮುಖ್ಯವಾಗಿ ತರ್ತಕ್ಕಂಥ ಕೆಲಸವನ್ನು ಯಾವ ರೀತಿ ನಮ್ಮ ತಿಪ್ಪೇಸ್ವಾಮಿ ಮಾಡಿದರೆ ಆ ರೀತಿ ನಿಮ್ಮ ಮಕ್ಕಳನ್ನು ಮಾಡ್ರಿ ಅಂತಕ್ಕಂಥ ನಾನು ಕೈ ಮುಗಿದು ಕೇಳ್ತಕ್ಕಂಥ. ನೀವು ಯಾರು ಎದುರುಬಾರ್ದು, ನಿಮಗೆ ಆ ಮಕ್ಕಳ ದೇವರು ಇದ್ದಂಗೆ ಅವರು ಒಂಥರ ನಿಮಗೆ ದೇವರು ಅಂತಕ್ಕಂಥ. ಎಷ್ಟೋ ಜನ ನಾನು ನೋಡಿದೆ ಈ ತಿಪ್ಪಣ್ಣ ಮಾತಾಡೋದಕ್ಕೆ ಕೆಲವರು ಯಾಕಂದ್ರೆ ಆ ನೋವನ್ನು ಅವ್ರಿಗೆ ಗೊತ್ತಿದೆ, ಆ ನೋವು ತಾಯಂದ್ರಿಗೆ ಈ ಮಕ್ಕಳನ್ನ ಪೋಷಣೆ ಮಾಡೋದು